ವೀಕ್ಷಕರೇ ನಮಸ್ಕಾರ. ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಅನೇಕ ಕೊಲೆಗಳು ನಡೆದಿವೆ. ಆದರೆ ಇಲ್ಲಿ ಗಂಡನ ಮೇಲೆ ಅನುಮಾನದಿಂದ ಪತಿಯ ಹತ್ಯೆ ಮಾಡಿ ಹೃದಯಾಘಾತ ಅಂತ ಸುಳ್ಳಿನ ಕತೆ ಕಟ್ಟಿದ್ದ ಮಹಿಳೆ ಮರಣೋತ್ತರ ಪರೀಕ್ಷೆಯ ವರದಿಯ ನಂತರ ಮುಖವಾಡ ಬಯಲಾಗಿದೆ. ಭವಾನಿನಗರ ನಿವಾಸಿ ಭಾಸ್ಕರ್ ಕೊಲೆಯಾದ ದುರ್ದೈವಿ. ಕೆಲ ದಿನಗಳ ಹಿಂದೆ ಸ್ನಾನದ ಮನೆಯಲ್ಲಿ ಕುಸಿದು ಬಿದ್ದು ಭಾಸ್ಕರ್ ಮೃತಪಟ್ಟಿದ್ದಾರೆ ಅಂತ ಒಂದು ದೂರು ದಾಖಲಾಗಿತ್ತು. ಆದರೆ ಮೃತದೇಹದ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಸತ್ಯ ಬಯಲಾಗಿತ್ತು. ಭಾಸ್ಕರ್ ಮೇಲೆ ಹಲ್ಲೆ ನಡೆದು ಆಂತರಿಕ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ ಅಂತ ವೈದ್ಯರು ಹೇಳಿದ್ರು. ಆದರೆ ಇದರ ಬೆನ್ನಲ್ಲೇ ಶ್ರುತಿಯನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ಮಾಡಿದಾಗ ತಪ್ಪೊಪ್ಪಿಕೊಂಡಿದ್ದಾರೆ. 12 ವರ್ಷಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಶ್ರುತಿ ಜೊತೆ ಖಾಸಗಿ ಉದ್ಯೋಗಿ ಭಾಸ್ಕರ್ 2ನೇ ವಿವಾಹವಾಗಿದ್ದ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಮೃತ ಭಾಸ್ಕರ್ ಯಾವಾಗಲೂ ಮೋಜು ಮಸ್ತಿ ಅಂತ ಮಹಿಳೆಯರ ಜೊತೆ ಸ್ನೇಹ ಮಾಡಿ ವಿಲಾಸಿ ಜೀವನ ನಡೆಸ್ತಾ ಇದ್ದ. ಈತ ಆಗಾಗ ಮನೆಗೆ ಭೇಟಿ ಕೊಡ್ತಾ ಇದ್ದ. ಮಕ್ಕಳ ಕಡೆ ಗಮನನೇ ಇರಲಿಲ್ಲ. ಈ ವಿಚಾರಕ್ಕೆ ಬೇಸತ್ತ ಶ್ರುತಿ ತನ್ನ ಮಕ್ಕಳ ಬಗ್ಗೆ ಆತನಿಗೆ ಕಾಳಜಿ ಇರಲಿಲ್ಲ. ಹೀಗಾಗಿ ತನ್ನ ಪತಿಯ ಉಡಾಫೆಯ ವರ್ತನದಿಂದ ಶ್ರುತಿ ಬೇಸರಗೊಂಡಿದ್ಲು. ಇದೇ ವಿಚಾರವಾಗಿ ಮನೆಯಲ್ಲಿ ಆಗಾಗ ಜಗಳವಾಗ್ತಾ ಇತ್ತು ಕೂಡ. ಇತ್ತೀಚೆಗೆ ಮನೆ ಕೆಲಸದ ಮಹಿಳೆ ಜೊತೆ ಆತ ಅಕ್ರಮ ಸಂಬಂಧ ಹೊಂದಿದ್ದಾನಂತ ಶ್ರುತಿಗೆ ಅನುಮಾನವಿತ್ತು. ಭಾಸ್ಕರ್ ಆದಾಯ ಉತ್ತಮವಾಗಿತ್ತು. ಆದರೆ ವೇತನವಲ್ಲದೆ ಮನೆ ಬಾಡಿಗೆಯಿಂದಲೇ ಸುಮಾರು ತಿಂಗಳಿಗೆ 1.15 ಲಕ್ಷ ಬರ್ತಾ ಇತ್ತು. ಅದರಲ್ಲಿ ಹೆಚ್ಚಿನ ಹಣವನ್ನ ಮನೆ ಕೆಲಸದವಳಿಗೆ ಖರ್ಚು ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಇದೆಲ್ಲದರ ನಡುವೆ ಕಳೆದ 1 ತಿಂಗಳಿನಿಂದ ಮನೆಗೆ ಬರೋದನ್ನ ನಿಲ್ಲಿಸಿಬಿಟ್ಟಿದ್ದ. ತನ್ನ ಸ್ನೇಹಿತರೊಂದಿಗೆ ವಾಸವಾಗಿದ್ದ. ಜೂನ್ 27ರಂದು ಮದ್ಯದ ಅಮಲಿನಲ್ಲಿ ಮನೆಗೆ ಬಂದಾಗ ಶ್ರುತಿ ಮತ್ತೆ ಅವನೊಂದಿಗೆ ಜಗಳವಾಡ್ತಾಳೆ. ಈ ಹಂತದಲ್ಲಿ ಸತಿ ಪತಿ ಇಬ್ಬರ ನಡುವಿನ ಮಾತಿನ ಜಖಮಕಿಯ ನಡೆದು ಪರಸ್ಪರ ಕೈಕೈ ಮಿಲಾಯಿಸಿದ್ದಾರೆ. ಈ ಹಂತದಲ್ಲಿ ಕೆರಳಿದ ಶ್ರುತಿ ಪತಿ ಮುಖಕ್ಕೆ ಬಲವಾಗಿ ಗುದ್ದಿದ್ದಾಳೆ. ಈ ಪೆಟ್ಟಿಗೆಯ ಮದ್ಯದ ಅಮಲಿನಲ್ಲಿದ್ದ ಆತ ಕುಸಿದು ಬಿದ್ದಿದ್ದಾನೆ. ಬಳಿಕ ಅಡಿಗೆಯ ಮನೆಯಿಂದ ಇಟ್ಟಿನ ಕೋಲು ತಂದು ಗಂಡನಿಗೆ ಬಾರಿಸಿದ್ದಾಳೆ. ಈ ಹೊಡೆತದಿಂದ ಭಾಸ್ಕರ ಸ್ಥಳದಲ್ಲೇ ಕೊನೆ ಉಸಿರೆಳೆದಿದ್ದಾನೆ. ಆತನ ಸಾವನ್ನಪ್ಪಿದ್ದಾನೆಂದು ತಿಳಿದು ಕೂಡಲೇ ಮೃತದೇಹಕ್ಕೆ ಸ್ನಾನ ಮಾಡಿಸಿ ಹಾಸಿಗೆ ಮೇಲೆ ಮಲಗಿಸಿ ಮರುದಿನ ಬೆಳಿಗ್ಗೆ ತಮ್ಮ ಸಂಬಂಧಿಕರಿಗೆ ಪತಿ ಸ್ನಾನದ ಮನೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ಸುಳ್ಳಿನ ಕತೆ ಕಟ್ಟಿದ್ಲು. ಆದರೆ ಸೊಸೆ ಮೇಲೆ ಭಾಸ್ಕರ ಪೋಷಕರಿಗೆ ಮೊದಲಿಗೆ ಅನುಮಾನ ಇತ್ತು. ಇದರಂತೆ ಸುದ್ದಗುಂಟೆಪಾಳ್ಯ ಠಾಣೆಯಲ್ಲಿ ಅನುಮಾನಾಸ್ಪದ ಕೇಸ್ ಎಂದು ಒಂದು ಪ್ರಕರಣ ದಾಖಲಿಸುತ್ತಾರೆ. ಈ ನಡುವೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಹಲ್ಲೆಯಿಂದ ಆತ ಮೃತಪಟ್ಟಿದ್ದಾನೆಂದು ವೈದ್ಯರು ಹೇಳಿದರು. ಈ ವರದಿಯ ಆಧಾರವಾಗಿಟ್ಟುಕೊಂಡು ವಿಚಾರಣೆ ಮಾಡಿದಾಗ ಶ್ರುತಿ ತಪ್ಪೊಪ್ಪಿಕೊಂಡಿದ್ದಾಳೆ. ಮಹಿಳೆಯನ್ನ ಈಗ ಬಂಧಿಸಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.